ಹೆದರ್ಕೋಬೇಡ ಕಣವ, ನಿನ್ನ ಮೈ ಸೋಕೋಕ್ಕೂ ನಾನು ಬಿಡಕ್ಕಿಲ್ಲ. ನೀವ್ ಯಾರು ಎಲ್ಲಿಂದ ಬಂದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ವೇಷಭೂಷಣ ಬಹಳ ಜೋರಾಗೈತೆ. ನಿಮಗೆ ಒಂದ್ ವಿಷಯ ಹೇಳ್ತೀನಿ, ಇದು ಮಾಕಾಳವನೂರು, ನಾನು ಆ ದೇವಿನ ಹೊರ ತೇರು. ನಮ್ಮೂರಿಗೆ ಬಂದು ನನ್ನ ದಾಟ್ಕೊಂಡು ನೀವ್ ಯಾರನ್ನ ಮುಟ್ಟೋದಾದ್ರೂ ಮುಟ್ಟಿ, ನನ್ನನ್ನು ದಾಟ್ಕೊಂಡು ಮುಟ್ತೀನಿ ಅನ್ನೋ ಧೈರ್ಯ ನಿಮಗಿದ್ರೆ ನಿಮ್ಮನ್ನ ದಾಟ ಕೊಡಕ್ಕಿಲ್ಲ ಅನ್ನೋ ದರ್ಪ ನನಗೈತೆ. ಈ ಹೆಂಗ್ಸ್ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನೂರಿನ ಪ್ರತಿಯೊಂದು ಹೆಣ್ಮಗು ನನ್ನ ತಾಯಿ ಸಮಾನ. ತಾಯಿನ ಕಾಪಾಡೋದು ಈ ದೇವಿ ಪುತ್ರನ್ ಧರ್ಮ. ಆ ಧರ್ಮನ ಕಾಪಾಡೋದಕ್ಕೆ ಮರ್ಮದ ಮಾರ್ಗ ಆಗ್ಲಿ ಕರ್ಮದ ಮಾರ್ಗ ಆಗ್ಲಿ ಧರ್ಮನ ಕಾಪಾಡ್ತೀನಿ. ಬಂದ್ರಲ್ಲ ನೋಡೋಣ. ಬಂದ್ರಲ್ಲ. ಏನಾಗಿದೆ ನಿನ್ಗೆ? ಈ ಹೊತ್ತಲ್ಲಿ ಶಾಂತಮ್ಮನ್ ಯಾಕೆ ಹೊರಗೋಗು ಅಂತಿದ್ಯಾ? ಶಾಂತಮ್ಮನ? ಹೌದು ಅಣ್ಣ, ಮಾದಪ್ಪಣ್ಣನ ಮನೇಲಿ ಕೆಲ್ಸಕ್ಕಿದ್ರೆ ಶಾಂತಮ್ಮ ಇವ್ರೆ ತಾನೆ. ಅವ್ವ, ಪಾಯಸ ಹಾಕ್ಬೇಕು, ಒಂದ್ 4 ಗ್ಲಾಸ್ ಕೊಡು. ನೀನ ಎಷ್ಟೋ ಸಲ ಹೇಳಿದ್ಯಲ್ಲ ಅಣ್ಣ, ನಮಗ್ ತಾಯಿ ಇದ್ದಿದ್ರೆ ಇವ್ರು ಹಾಗಿರ್ಬೇಕು ಅಂತ. ಯಾಕೆ ಮರ್ತೋಯ್ತಾ? ಅಲ್ಲ, ಇವಾಗ ಏನಾಯ್ತು ಅಂತ ಅವ್ರನ್ನ ನೀನೇ ಕರ್ಕೊಂಬಂದು ನೀನೇ ಹೊರಗೆ ಹಾಕ್ತಿದ್ಯಾ? ಏನ್ ನಾಟಕ ಆಡಿದ್ಯಾ? ನನ್ನನ್ನು ದಾಟಿ ನನ್ನ ತಂಗಿರ್ಗೆ ಬಲೆ ಬೀಸಿದ್ಯಾ ನೀನು? ಮಾಡ್ಕೊ, ಕೋಪದಲ್ಲಿ ಮಾಡ್ಬೇಡ, ನನಗೆ ಒಳ್ಳೇದಲ್ಲ. ಅಣ್ಣ, ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ನೀನು ಅವಾಗಿಂದ ಬೈತಾ ಇದೀಯಾ? ನೋಡು, ನೀನ್ ಅನ್ಕೊಂಡಿರೋದೆಲ್ಲ ತಪ್ಪು ಅಣ್ಣ. ಶಾಂತಮ್ಮ ತುಂಬಾ ಒಳ್ಳೆ ಹೆಂಗಸು. ಅಲ್ಲ, ಇವಾಗ ಏನಾಯ್ತು ಅಂತ ಅವ್ರಿಗೆ ಬೈತಾ ಇದೀಯಾ? ಶಾಂತಮ್ಮ, ನೀವಾದ್ರೂ ಹೇಳಿ, ಏನ್ ನಡೀತಿದೆ? ಯಾಕೆ ಹಿಂಗ್ ಮಾಡ್ತಿದ್ದೆ ನೀವು? ನೀನ್ ಅನ್ಕೊಂಡಂಗೆ ಇವಳು ಮಾದಪ್ಪಣ್ಣನ ಮನೆ ಕೆಲಸ ಮಾಡೋಳಲ್ಲ. ಹೇಳಣ್ಣ, ಯಾರು ಇವರು? ಈ ಹೆಂಗಸು ಯಾರು ಮಗ? ಹೇಳು ಮಗ, ಹೇಳು, ಅವ್ರು ಯಾರು ಅಂತ ಹೇಳು. ಯಾಕೆ ಸುಮ್ಮನೆ ಆಗ್ತಿದ್ಯಾ ಮಾವ? ರತ್ನ ನೋಡಿದ್ರೆ ಶಾಂತಮ್ಮ ಅಂತಿದ್ದಾಳೆ, ನೀನ್ ನೋಡಿದ್ರೆ ಇಲ್ಲ ಅಂತಿದ್ಯಾ. ಹಾಗಾದ್ರೆ ಅವ್ರಿಗೊಂದು ಹೆಸರು ಇರ್ಬೇಕಲ್ವಾ? ಯಾರು?
ನೀನಾಗ ನೀನೇ ನಿನ್ ಕೈ ಹಿಡಿದು ಮನೆವರೆಗೂ ಕರ್ಕೊಂಡು ಬಂದಿದ್ಯಾ ಅಂದ್ಮೇಲೆ ಒಂದ್ ಸಂಬಂಧ ಅಂತ ಇರ್ಲೇಬೇಕಲ್ವಾ? ಯಾರು ಅವ್ರು ಹೇಳು. ಈಗ ಅವಳು ಯಾರು ಅನ್ನೋ ವಿಷಯ ಬೇಡ, ಅದು ಬಿಡು. ಈ ಹೆಂಗಸು ನಮ್ಮನೆ ಅಂಗಳದಾಗ ಕೂಡುದು ಆಟೆ